ಇವತ್ತು ನಮ್ಮ ಪರಶುರಾಮ್ ಕೊರಕೆ ಸ್ಟುಡಿಯೋದಲ್ಲಿ ನಾವು ಕಳೆದ ವರ್ಷ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಗೀತ ಸ್ವರಾಂಜಲಿ ಕರೋಕೆ ಕಲಾ ತಂಡದ ಹೆಮ್ಮೆಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ನಮ್ಮೆಲ್ಲರಿಗೂ ಗೌರವದ ಒಂದು ಸಂಕೇತವಾಗಿ ಇವತ್ತು ನಮ್ಮ ಕಲಾ ತಂಡದ 3 ಜನರಿಗೆ ಪ್ರಶಸ್ತಿಗಳು ಬಂದಿವೆ. ನಮ್ಮ ಛತ್ರಪ್ಪನವರಿಗೆ ಕರ್ನಾಟಕ ರಾಜ್ಯ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯ ಪ್ರಶಸ್ತಿ ರಂಗಭೂಮಿಯ ಒಂದು ಕ್ಷೇತ್ರದ ಕೆಲಸಕ್ಕಾಗಿ. ಅದೇ ತರನಾಗಿ ನಮ್ಮ ಮಾರುತಿ ಐಲಿಯವರು ಮತ್ತು ವಿರೂಪಾಕ್ಷಪ್ಪ ಸಿಲ್ವರ್ ಅವರು ರಂಗಭೂಮಿಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡು ಕಾರ್ಯಚಟುವಟಿಕೆ ಮುಖಾಂತರ ಕಳೆದ 60 ದಶಕಗಳಿಂದ ಕೆಲಸ ಮಾಡಿದ್ದಾರೆ. ಇವರನ್ನು ಗಮನಿಸಿ ಸರ್ಕಾರ ಮತ್ತು NGOದವರು ಪ್ರಶಸ್ತಿ ಕೊಟ್ಟು ಸನ್ಮಾನಿಸಿದ್ದಾರೆ. ನಮಗೆಲ್ಲ ಹೆಮ್ಮೆಯ ಸಂಗತಿ. ಅದು ನಮ್ಮ ಕಲಾ ತಂಡ, ಸಂಗೀತ ಸ್ವರಾಂಜಲಿ ಕಲಾ ತಂಡದವರು. ಇವ್ರಿಗೆ ಇನ್ನೂ ಹೆಚ್ಚಿನ ಬರಲಿ. ನಮ್ಮ ಎಲ್ಲ ಕಲಾ ತಂಡದ ಎಲ್ಲ ಸದಸ್ಯರು ಇಂತಹ ಪ್ರಶಸ್ತಿಗಳನ್ನು ತಗೊಳ್ಳಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಎಲ್ಲರೂ ಶ್ರದ್ಧೆಯಿಂದ ತಮ್ಮ ತಮ್ಮ ಕೆಲಸಗಳಲ್ಲಿ ತಾವು ಮಾಡಿ ಒಂದು ಇರ್ತಕ್ಕಂಥ ವಿಶ್ರಾಂತಿಯ ಸಮಯದಲ್ಲಿ ನೀವು ಬಂದು ಇಲ್ಲಿ ಸಂಗೀತವನ್ನ, ಸಿನಿಮಾ ಹಾಡಾಗಿರ್ಬೋದು, ಭಾವಗೀತೆ, ಭಕ್ತಿಗೀತೆ ಅವುಗಳನ್ನು ಕರೆಯುವ ಮುಖಾಂತರ ರಂಗಭೂಮಿ ಅಥವಾ ಸಂಗೀತ ಸೇವೆಯನ್ನು ಮಾಡಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳಿ ನಮ್ಮ ಕಲಾ ತಂಡದ ಹೊರತಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈಗ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಮತ್ತು ಇವತ್ತು ಸನ್ಮಾನಗೊಂಡಿರ್ತಕ್ಕಂಥ ನಮ್ಮ ಹಿರಿಯರಾದ ಐಲಿ ಮಾರುತಿ ಅವರು ಒಂದೆರಡು ಅನಿಸಿಕೆಯನ್ನು ಹೇಳಬೇಕು. ಎಲ್ಲರಿಗೂ ಪೂರ್ವ ಧನ್ಯವಾದಗಳು. ಭಾಷಣ ಮಾಡೋದು ಕಡಿಮೆ ಇದೆ, ಏನು ನಾಟಕ ಡೈಲಾಗ್ಗಳು ಕಾಣಿಸ್ಕೊಂಡು ಮಾತಾಡ್ಬೋದು. ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗ್ತಿದೆ. ಈ ಪ್ರೋತ್ಸಾಹ, ನಿಮ್ಮ ಸಹಕಾರ ನನಗೆ ತುಂಬ ಹೃದಯದಿಂದ ನನಗೆ ನಾನು ಭಾವಕ ಆಗ್ತಾ ಇದ್ದೀನಿ. ಭಾಳ ಸಂತೋಷ. ಎಲ್ಲರಿಗೂ ಧನ್ಯವಾದ. ಬೆಳಗುಳ್ಳ ಬಾಣದ ಬೀಳು ಚುಕ್ಕಿ ಸಾವಿನ ಹಸಿವೆಯಲ್ಲಿ ಭೂಮಿಗಿದ್ದು ಮುಕ್ಕುವಂತೆ ತುಮ್ಮುಕ್ಕುವಷ್ಟು ತಾಮ ಪಾಂಡವರ ಶಿಬಿರಕ್ಕೆ. ಪಾಂಡವರ ಬಾಳಿನೊಳಗೆ ಹಿನ್ನೆಲೆ ಜಲ್ಪಿಸುವ ದೈವಿ ಶಕ್ತಿಯ ತಾಣದಲ್ಲಿ ತನ್ನ ಕಸುವು ಕಳೆದುಕೊಳ್ಳುವ ಅಶ್ವತ್ಥಾಮ. ಎಲ್ಲೆಲ್ಲವೋ ಅಶ್ವತ್ಥಾಮ. ಕೇವಲ ಕೌರವರ ಪಾಂಡವರ ಯುದ್ಧವಲ್ಲ ಆ ಕುರುಕ್ಷೇತ್ರ. ಸಾಮ್ರಾಜ್ಯವಾದಿಗಳ ಸಂಗ್ರಾಮವಲ್ಲ ಆ ಕುರುಕ್ಷೇತ್ರ. ಒಟ್ಟುಗೂಡಿದ ಮನುಷ್ಯತ್ವ ಶಕ್ತಿಯನ್ನು ಮೆಟ್ಟಿ ಮನುಷ್ಯತ್ವ ಮುಂದನ್ನು ಮೇಲ್ಪಟ್ಟಕ್ಕೇರಿತು.